ಒಂದು ಕಾಲದಲ್ಲಿ ಹುಡುಗ ಬಂದು ಪ್ರೀತಿ ಮಾಡೋಣ ಅಂದರೆ ಹುಡುಗಿರು ಚಪ್ಪಲಿ ಹೊಡೆಯೋ ಕಾಲ ಇತ್ತು. ಆದರೆ ಅದೇ ಕಾಲದಲ್ಲಿ ಅದೇ ಚಪ್ಪಲಿ ಹೊಲಿಯೋ ಒಬ್ಬ ಪ್ರೀತಿ ಇಟ್ಕೊಂಡು ಒಂದು ಸಿನಿಮಾ ಬಂತು. ಅದೇ ನಮ್ಮ ಅಂಬಾರಿ. ಈ ಅಂಬಾರಿ ಅನ್ನೋ ಸಿನಿಮಾ ಒಂದು ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ ದಟ್ ಸ್ಟಿಲ್ ನಮ್ಮ ಹಾರ್ಟಲ್ಲಿ ಹಾಗೆ ಉಳ್ಕೊಂಡಿದೆ. ಲೂಸ್ ಮಾದ ಯೋಗಿ ಅವರು ನಾಟ್ ಜಸ್ಟ್ ಅನ್ ಆ್ಯಕ್ಟರ್ ಅಲ್ಲದೆ ಒಂದು ಸೋಲ್ ಆಗಿ ಧನಂಜಯ ಅನ್ನೋ ಕ್ಯಾರೆಕ್ಟರ್ನ ನಟನೆ ಮಾಡಿದಂಥ ಸಿನಿಮಾ. ಈ ಸಿನಿಮಾನ ನೆನೆಸ್ಕೊಂಡಾಗ ಫಸ್ಟು ತಲೆಗೆ ಬರೋದು ಆ ಸಿಂಪಲ್ ಜರ್ನಿ ಆಫ್ ಲವ್ ಫ್ರಮ್ ಬ್ಯಾಂಗ್ಳೂರ್ ಟು ತಾಜ್ ಮಹಲ್. ಅದು ಸೈಕಲಲ್ಲಿ. ಇಟ್ಸ್ ನಾಟ್ ಜಸ್ಟ್ ಅನ್ ರೋಡ್ ಟ್ರಿಪ್, ಇಟ್ಸ್ ಜಸ್ಟ್ ಅ ಜರ್ನಿ ಆಫ್ ಲವ್, ಸ್ಯಾಕ್ರಿಫೈಸ್ ಆ್ಯಂಡ್ ಹಾರ್ಟ್ ಬ್ರೇಕಿಂಗ್ ಫೇಟ್. ಹಾಗೆ ಯೋಗಿ ಅವ್ರಿಗಿದ್ದಂಥ ರಗಡ್ ಲುಕ್ಕು, ಆ ಇನ್ನೋಸೆಂಟ್ ಪ್ರೀತಿ, ಫಿಯರ್ಲೆಸ್ ಆ್ಯಟಿಟ್ಯೂಡು, ಧನಂಜಯ ಅನ್ನೋ ಒಂದು ಪಾತ್ರ ನಟನೆ ಮಾಡಿ ಲೂಸ್ ಮಾದ ಯೋಗಿ ಅವರ ನಟನೆಯನ್ನು ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸರು ಅಂತ ಅವನು ಕರೆದು ಆ ಹುಡುಗಿ ಅಂದಂಥ ಒಂದು ಪ್ಯೂರ್ ಲವ್, ಒಂದು ನಂಬಿಕೆ, ಒಂದು ಕನಸು. ಈ ಅಂಬಾರಿ ಸಿನಿಮಾದಲ್ಲಿ ಇವಾಗಿನ ನೆನೆಸ್ಕೊಂಡ್ರೆ ಕೆಲವು ಲಾಜಿಕ್ಸ್ಗಳು ಇಲ್ಲದೆ ಇರ್ಬೋದು, ಆದರೆ ಕಾಲ ಬದಲಾಗಿರ್ಬೋದು. ಆದರೆ ಅಂಬಾರಿ ತೋರಿಸ್ಕೊಟ್ಟಿದ್ದು ಬರೀ ಪ್ರೀತಿ ಅಲ್ಲ, ಅದಕ್ಕೆ ಬೇಕಾಗಿರೋದು ಒಂದು ಮನಸ್ಸು, ಒಂದು ನಂಬಿಕೆ, ಒಂದು ಧೈರ್ಯ, ನಿಷ್ಕಲ್ಮಶವಾದ ಪ್ರೀತಿ. ಆದರೆ ಇವತ್ತು ಪ್ರೀತಿ ಅಂದರೆ ಒಂದು ಸ್ಟೇಟಸ್ ಅಪ್ಡೇಟ್, ಸೆಲ್ಫಿ ಅಥವಾ ಲೈಕ್ಸ್ಗಾಗಿ ಮಾಡೋ ಒಂದು ಶೋಕಿ, ಕ್ಷಣಿಕ ಆಕರ್ಷಣೆಗಳು, ಸೆಕೆಂಡ್ಸಲ್ಲಿ ಆಗೋ ಬ್ರೇಕಪ್ಸ್. ಇವತ್ತು ನಾವು ಭಾವನೆಗಾಗಿ ಬದುಕಿಲ್ಲ, ಬಯಕೆಗಳಿಗಾಗಿ ಪ್ರೀತಿಸ್ತಾ ಇದ್ದೀವಿ ಅಂದರೆ ತಪ್ಪೇ ಆಗಲ್ಲ. ಆದರೆ ಅಂಬಾರಿ ನಮಗೆ ನೆನೆಸೋದು ನಿಜವಾದ ಪ್ರೀತಿ ಎಷ್ಟು ಪವಿತ್ರ ಅನ್ನೋದು, ಆದರೆ ಅಷ್ಟೇ ತ್ಯಾಗ ಹೊಂದಿರೋ ಅಂಥ ಸ್ಟೋರಿ. ಧನು ಅನ್ನೋ ಕ್ಯಾರೆಕ್ಟರ್ ಹತ್ರ ಹಣ ಇಲ್ಲದೆ ಇದ್ದಿದ್ದು ನಿಜ, ಆದರೆ ಅವನ ಬಳಿ ನಂಬಿಕೆ, ಶ್ರದ್ಧೆ, ನಿಷ್ಕಲ್ಮಶವಾದ ಪ್ರೀತಿ ಇತ್ತು. ಒಂದು ನಗು 1000 ಮಾತಿಗೆ ಸಮ ಆಗಿತ್ತು ಆ ಸ್ಟೋರಿ. ಇವತ್ತು ಪ್ರೀತಿ ಸ್ವಾರ್ಥದ ಹಾದಿಯಲ್ಲೇ ಸಾಗ್ತಾ ಇದೆ. ಆದರೆ ಅಂಬಾರಿ ತೋರಿಸಿದ್ದು ಇಂದಿಗೂ ನಿಜವಾದ ಪ್ರೀತಿ ಇದೆಯಾ? ಅವಾಗಿತ್ತೇನೋ ಗೊತ್ತಿಲ್ಲ, ಆದರೆ ಅಟ್ ಪ್ರೆಸೆಂಟ್ ನನಗನ್ಸೋದು ಹುಡುಕಿದ್ರೂ ಸಿಗಲ್ಲ. ನೀವು ಇವತ್ತು ಯೋಚನೆ ಮಾಡಿದ್ರೆ ನಾವಿವತ್ತು ಪ್ರೀತಿ ಅನ್ನೋ ಪದದ ಅರ್ಥನೇ ಮರ್ತೋಗಿದ್ದೀವ ಅಂತ ಅನಿಸುತ್ತೆ. ಯಾರಿಗೂ ಪ್ರೀತಿ ಅನ್ನೋ ಪದದ ಅರ್ಥ ಖಂಡಿತವಾಗ್ಲೂ ತಿಳ್ಕೊಂಡಿಲ್ಲ, ಹುಡ್ಕೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ, ಯಾರಿಗೂ ಟೈಮೇ ಇಲ್ಲ. ನನಗೆ ಹೆಚ್ಕೋತಾ ನಿಮಗೆ ಹೆಚ್ಕೋತಾ ಅನ್ನೋದ್ರಿಗಿಂತ ಈಗಿನ ಕಾಲದಲ್ಲಿ ಪ್ರೀತಿ ಏನು ಅಂತ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದರೆ ಪ್ರೀತಿ ಇದಲ್ಲ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಮಾತಾಡೋಕ್ಕೆ ಇರೋದು ಬರೀ ಆ ಪ್ರೀತಿ ಇದೆಯಲ್ಲ ಅದ್ರ ಬಗ್ಗೆ ಮಾತ್ರ. ಹೋಲ್ ಮೂವಿ ನಾನು ಮಾತಾಡ್ತಿಲ್ಲ, ಹೋಲ್ ಮೂವಿ ಅದೊಂದು ಸಪ್ರೇಟ್, ಅದು ಬೇರೆ ವಿಷಯ. ಬಟ್ ಇಲ್ಲಿ ಮಾತಾಡ್ತಿರೋದು ಒಂದು ಪ್ರೀತಿ. ಆ ಪ್ರೀತಿ ಯಾವ ಆ್ಯಂಗಲಲ್ಲಿ ಇಲ್ಲಿದೆ, ಆ ಥರ ಆ ಪ್ರೀತಿ ಮಾಡೋ ಮನಸ್ಸು ಇವತ್ತಿದೆಯಾ, ಆ ಥರ ಮನಸ್ಸು ನಿಮ್ಮಲ್ಲಿದೆಯಾ, ನಮ್ಮಲ್ಲಿದೆಯಾ ಅನ್ನೋದೊಂದು ಪ್ರಶ್ನೆ ಅಷ್ಟೇ. ಇನ್ನು ಸೀನ್ಸ್ ಬಗ್ಗೆ ತೊಗೊಳೋದ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಕಂದ್ರೆ, ಒಬ್ಬ ಬಡತನದಲ್ಲಿದ್ದು ಈಗಿನ ಕಾಲದಲ್ಲಿ ಒಬ್ಬ ಮಗ ಒಬ್ಬ ತಂದೆ ಅಥವಾ ಒಬ್ಬ ಮಗನ ಸಾಯಿಸೋ ಕಾಲ ಇದೆ ಇವಾಗ. ಆದರೆ ಆ ಸಿನಿಮಾದಲ್ಲಿ ತೋರಿಸಿರೋದು ಅವನು ಎಷ್ಟೇ ಬಡತನದಲ್ಲಿ ಚಪ್ಪಲಿ ಹೊಲಿಯೋನಾಗಿದ್ದು ಅವ್ರ ಅಪ್ಪನಿಗೆ ಊಟ ಮಾಡಿಸಿ ತಿನ್ನಿಸಿ ಮಲಗಿಸ್ತಿದ್ದ. ಅದು ಈಗಲೂ ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗಲೂ ಎಲ್ಲರೂ ಅವ್ರ ತಂದೆ ತಾಯಿ ಪ್ರೀತಿ ಮಾಡ್ತಾರೆ. ಇನ್ನು ನೆಕ್ಸ್ಟು ಆ ಸಿನಿಮಾದಲ್ಲಿ ಹೈಲೈಟ್ ಏನಂದರೆ, ಈಗಿನ ಕಾಲದಲ್ಲಿ ಒಬ್ಬ ಕ್ಲರ್ಕಿಗೆ ಇವಾಗ ಮರ್ಯಾದೆ ಸಿಗ್ತಾಯಿಲ್ಲ, ಆದರೆ ಆಗ ಹುಡುಗಿಯ ಚಪ್ಪಲಿ ಹೊಲಿಯೋನ್ಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಹೈಲೈಟು ಈಗಿನ ಕಾಲ ಹುಡುಗಿ ಬಂದು ನಾನು ಪ್ರೀತಿಸಿದ್ದೀನಿ ಅಂದರೆ ಫಸ್ಟು ಯಾವಾಗಲೂ ಕ್ಯಾಚ್ ಹಾಕೊಳ್ಳೋಕ್ಕೆ ರೆಡಿಯಾಗಿರ್ತಾರೆ. ಅಂಥದ್ರಲ್ಲಿ ಹುಡುಗ ನನಗಿಂತ ಒಳ್ಳೆಯವನು ಸಿಗ್ತಾನೆ, ನನಗಿನ್ನ ಚೆನ್ನಾಗಿರೋನು ಸಿಗ್ತಾನೆ, ನಾನು ನಿನ್ನನ್ನು ನೋಡ್ಕೊಳಕ್ಕಾಗಲ್ಲ ಅಂತ ಓಪನ್ ಆಗಿ ಹೇಳ್ತಾನೆ. ನನ್ನ ಹತ್ರ ಇರೋ ಸೌಕರ್ಯದಲ್ಲಿ ನೋಡ್ಕೊಳಕ್ಕಾಗಲ್ಲ, ನೀವು ಬೇರೆ ಯಾರನ್ನಾರು ಪ್ರೀತಿಸೋ, ನನ್ನಂತ ಯಾಕೆ ಪ್ರೀತಿಸ್ತೀರ ಅಂತ ಓಪನ್ ಆಗಿ ಹೇಳ್ತಾನೆ. ಅದೊಂದು ಹೈಲೈಟ್ ಇದೆ.
ನೋಡೋಕ್ಕಾರೆ ಅದು ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಅದು ಸೆನ್ಸೇ ಆಗಲ್ಲ. ಯಾಕಂದರೆ ಯಾವ ಹುಡುಗಿನೋ ಮೇಲೆ ಬಿದ್ದು ನಾನು ಪ್ರೀತ್ಸು ಅಂತ ಹೇಳೋಲ್ಲ. ಬಟ್ ಈ ಪಿಕ್ಚರಲ್ಲಿ ಅವನೇ ಬೇಕು ಅಂದ್ಬಿಟ್ಟು ಅವ್ನು ಬರ್ತಡೇ ಎಲ್ಲ ತಿಳ್ಕೊಂಡು ಅವನ ಜೊತೆನೇ ಇರಬೇಕು ಅಂತ ಎಲ್ಲ ಯೋಚನೆ ಮಾಡಿ ಅವನ ಫ್ರೆಂಡ್ ಬಂದು ನೀವು ಅವನದೆಲ್ಲ ಒಂದು ನಮ್ಮ ಲೆವೆಲ್ಲೇ ಅಲ್ಲ ಅಂದ್ರೂ ನೀವು ಲೆವೆಲ್ ನೋಡ್ಕೊಂಡು ಪ್ರೀತಿ ಮಾಡೋರು. ನನಗೆ ಆ ಲೆವೆಲ್ ನೋಡ್ಕೊಂಡು ಪ್ರೀತಿ ಮಾಡೋಕ್ಕೆ ನನಗೆ ಬರಲ್ಲ, ನನ್ನ ಪ್ರೀತಿನೇ ಇದು ಅನ್ನೋ ಒಂದು ಫಿಕ್ಸ್ಡ್ ಇರುತ್ತಲ್ಲ, ಒಬ್ಬರಿಗೆ ಫಿಕ್ಸ್ ಆಗಿರ್ತಾರಲ್ಲ ಅದೊಂದು. ಆ ಫಿಲಮಲ್ಲಿ ಮನೆ ಬಿಟ್ಟು ಹೋಗ್ತಾರೆ ಹೌದು, ಆದರೆ ಅವನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ. ಇಲ್ಲಿಂದ ತಾಜ್ ಮಹಲ್ ಹೋಗೋದು ತಮಾಷೆನೇ ಅಲ್ಲ. ಇವಾಗ ಯಾರು ಮನೆಯಿಂದ ಎದ್ದು ಗಾಡೀಲಿ ಹೋಗ್ಬಿಟ್ಟು ಪೆಟ್ರೋಲ್ ಇರೋ ಗಾಡಿ ತಗೊಂಡೇ ಎಲ್ಲರೂ ಹೋಗಿ ಬನ್ನಿ ಅಂದರೆ ಸಾಯ್ತವೆ. ಅಂದ್ರಲ್ಲ ಪಿಕ್ಚರಲ್ಲಿ ಒಂದು ಸೈಕಲಲ್ಲಿ ತಾಜ್ ಮಹಲ್ವರೆಗೂ ಹೋಗೋದು ಅಂದರೆ ತಮಾಷೆನೇ, ಅದು ಸಾಧ್ಯವೇ ಇಲ್ಲ. ಅದು ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಇಂಥವೆಲ್ಲ. ಹಂಗೂ ಅದರಲ್ಲಿ ಇದ್ದಿದ್ದು ಕೆಲವು ಇನ್ನೋಸೆಂಟ್ ಫ್ಯಾಕ್ಟರ್ ಇದೆಯಲ್ಲ, ಅದು ಮಾತ್ರ ಹೈಲೈಟ್ ಮಾತ್ರ. ಕೊನೆಗೆ ಓವರಾಲ್ ಆಗಿ ನೋಡೋಕೆ ಹೋದರೆ ಅಂಬಾರಿ ಒಂದು ಅದ್ಭುತವಾದ ಸಿನಿಮಾ. ಇವತ್ತಿಗೂ ನೋಡಿದ್ರೆ ಒಂದು ಫೀಲಲ್ಲಿ ಕುತ್ಕೊಂಡು ನೋಡ್ತೀವಲ್ಲ, ಅದೇ ಆ ಫಿಲಮ್ ಇರೋ ಒಂದು ಮ್ಯಾಜಿಕ್.